ರಾಜ್ಯ ಕಾಂಗ್ರೆಸ್ ಅಲ್ಲಿ ಕುರ್ಚಿ ಬಡದಾಟ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆ ಡಿಕೆಶಿ ಬಣ ತಂತ್ರ ಪ್ರತಿತಂತ್ರಗಳನ್ನು ರೂಪಿಸೋದ್ರಲ್ಲೇ ನಿರತರಾಗಿದ್ದಾರೆ. ವಿದೇಶಕ್ಕೆ ಪ್ರಯಾಣ ಹೋಗಿದ್ದಾಯ್ತು, ಇನ್ನೊಂದು ಕಡೆ ಡಿಕೆ ಟೀಮ್ನಿಂದ ಔತಣಕೂಟ ಬರ್ಡೇ ಪಾರ್ಟಿ ನೆಪದಲ್ಲಿ ಮಾಡಿದ್ದು ಆಯ್ತು. ಸ್ಪಷ್ಟತೆ ಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರ ಹತ್ರ ಇವ್ರು ಕೇಳ್ತಲೇ ಇದ್ದಾರೆ, ಎರಡೂ ಬಣದವರು. ಆದರೆ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ. ಈಗ ಮತ್ತೆ ಈ ವಿಷಯ ಮುನ್ನೆಲೆಗೆ ಬಂದಿದೆ. ಮಾರ್ಚ್ 10ನೇ ತಾರೀಕು ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿಯನ್ನ ಕರೆದಿದ್ದಾರೆ. ಸಹಜವಾಗಿ ಈ ಔತಣಕೂಟ ಭಾರೀ ಮಹತ್ವವನ್ನ ಪಡ್ಕೊಂಡಿದೆ. ಕಾಂಗ್ರೆಸ್ ಅಲ್ಲಿ ಕುರ್ಚಿ ರಾಜಕೀಯ ಜೋರಾಗಿ ನಡೀತಾ ಇದೆ. ಇಷ್ಟು ದಿನ ಆ ಬಣದಲ್ಲಿ ಗುರುತಿಸಿಕೊಂಡಂತ ನಾಯಕರು ಒಂದ್ ಕಡೆ ಸೇರೋದು, ಊಟ ಮಾಡುವಂತ ನೆಪದಲ್ಲಿ, ಡಿನ್ನರ್ ನೆಪದಲ್ಲಿ ಚರ್ಚೆಗಳನ್ನ ಮಾಡೋದು, ಯಾವ ತರ ತಂತ್ರಗಳನ್ನ ರೂಪಿಸಬೇಕು ಅಥವಾ ತಂತ್ರಗಳಿಗೆ ಪ್ರತಿತಂತ್ರ ರೂಪಿಸಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ರು. ಈಗ ಖುದ್ದಾಗಿ ಡಿಕೆ ಶಿವಕುಮಾರೇ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ದಾರೆ, ಪಾರ್ಟಿ ಕರೆದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇಷ್ಟು ದಿನ ಬಣ ರಾಜಕೀಯ ತೀವ್ರಗೊಂಡಿತ್ತು ಕುರ್ಚಿ ಕದನದಲ್ಲಿ. ಈಗ ಖುದ್ದಾಗಿ ಡಿಕೆ ಶಿವಕುಮಾರೇ ಅರೇಂಜ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಂದ್ರೆ ಅವ್ರ ಬಣಕ್ ಮಾತ್ರ ಕರೆದಿದ್ದಾರಾ? ಯಾರಿಗೆಲ್ಲ ಆಹ್ವಾನ ಇದೆ? ಎಷ್ಟು ಮಹತ್ವ ಪಡ್ಕೊಂಡಿದೆ ಈ ಒಂದು ಡಿನ್ನರ್ ಮೀಟಿಂಗ್? ಸಂಯುಕ್ತ ಶೆಟ್ಟಿ, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿವೇಶನದ ಸಂದರ್ಭದಲ್ಲೇ ಮಾರ್ಚ್ 10ನೇ ತಾರೀಕು ಖಾಸಗಿ ಹೋಟ್ಲಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರಿಗೆ ಮತ್ತು ಸಚಿವರಿಗೆ ರಾತ್ರಿಯ ಊಟಕ್ಕೆ ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಡಿನ್ನರ್ ಆಯೋಜನೆ ಬಹಳಷ್ಟು ಮಹತ್ತರ ಬೆಳವಣಿಗೆಯನ್ನು ಇದೆ ಅಂತಾನೆ ಹೇಳಲಾಗ್ತದೆ. ಯಾಕಂತಂದ್ರೆ ಈಗಾಗಲೇ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದಿರುವಂತಹ ಸಂದರ್ಭದಲ್ಲೇ ಡಿಕೆ ಶಿವಕುಮಾರ್ ಅವರು ಪಕ್ಷದ ಎಲ್ಲಾ ಶಾಸಕರುಗಳಿಗೂ ಮತ್ತು ಸಚಿವರು ಕೂಡ ಡಿನ್ನರ್ಗೆ ಕರೀಲಿಕ್ಕೆ ತೀರ್ಮಾನವನ್ನು ಮಾಡುವಂಥದ್ದು. ಈಗಷ್ಟೇ ಡಿಕೆ ಶಿವಕುಮಾರ್ ಅವರು ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದ್ ಕಡೆ ಅತಿ ದೊಡ್ಡ ಸಂದೇಶವನ್ನ ರವಾನೆ ಮಾಡ್ತಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೊಂದ್ ಕಡೆ ಈಗಾಗಲೇ ಮಾರ್ಚ್ 6ನೇ ತಾರೀಕು ಬಜೆಟ್ ಅಧಿವೇಶನ ಇರ್ತಕ್ಕಂಥದ್ದು. ಬಜೆಟ್ ಅಧಿವೇಶನದ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಅವರು ಎಲ್ಲ ಶಾಸಕರನ್ನು ಒಟ್ಟುಗೂಡಿಸುವ ಮುಖಾಂತರ ಮಹತ್ತರ ಸಂದೇಶವನ್ನ ರವಾನೆ ಮಾಡ್ತಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥ. ಮತ್ತೊಂದು ಡಿಕೆ ಶಿವಕುಮಾರ್ ಕರೆದಿರ್ತಕ್ಕಂಥ ಈ ಒಂದು ಡಿನ್ನರ್ಗೆ ಮುಖ್ಯಮಂತ್ರಿಗಳನ್ನು ಕರೀತಾರೆ ಎಂಬುದು ಸದ್ಯದ ಕುತೂಹಲ ಅಂತ ಹೇಳಲಾಗ್ತದೆ. ಈಗಾಗಲೇ ಪಕ್ಷದ ಎಲ್ಲಾ ಶಾಸಕರಿಗೆ ಮತ್ತು ಸಂಪುಟದ ಎಲ್ಲಾ ಸಹೋದ್ಯೋಗಿಗಳು ಕೂಡ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಅನ್ನು ಕರಿಬೇಕಂತ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಡಿನ್ನರ್ ಸಂಬಂಧಪಟ್ಟ ಹಾಗೆ ಮಾರ್ಚ್ 6 ನಂತರ ಎಲ್ಲರೂ ಕೂಡ ಸ್ವತಃ ಖುದ್ದು ಡಿಕೆ ಶಿವಕುಮಾರ್ ಅವರು ಇನ್ವೈಟ್ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಅಧಿವೇಶನ ಸಂದರ್ಭದಲ್ಲೇ ಅಧಿವೇಶನ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಶಾಸಕರು ಕೂಡ ಡಿನ್ನರ್ಗೆ ಬರುವಂತೆ ಸೂಚನೆಯನ್ನ ಕೊಡ್ಲಿದ್ದಾರೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಡಿಕೆ ಶಿವಕುಮಾರ್ ಕರೆದಿರ್ತಕ್ಕಂಥ ಈ ಒಂದು ಡಿನ್ನರ್ ಮೀಟ್ ಬಹಳಷ್ಟು ರಾಜಕೀಯ ಚರ್ಚೆ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥ. ಆ ಮುಖಾಂತರ ಯಾವ ರೀತಿಯ ಸಂದೇಶವನ್ನ ರವಾನೆ ಮಾಡ್ತಾರೆ ಎಂಬುದು ಸದ್ಯದ ಕುತೂಹಲ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಇದು ಬಜೆಟ್ ಅಧಿವೇಶನ ಸಂದರ್ಭದಲ್ಲೇ ಡಿನ್ನರ್ ಅನ್ನ ಕರೆದಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರ್ತಿರ್ತಕ್ಕಂಥದ್ದು. ಬಜೆಟ್ ಅಧಿವೇಶನ ನಂತರ ಎಲ್ಲೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ತಮ್ಮ ಹಕ್ಕನ್ನ ಎಲ್ಲೊಂದ್ ಕಡೆ ಹೈಕಮಾಂಡ್ ಮುಂದೆ ಕ್ಲೈಮ್ ಮಾಡ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರ್ತಕ್ಕಂಥ. ಹಾಗಾಗಿ ತಮ್ಮ ಆಪ್ತರಿಗೆ ಕೂಡ ಎಲ್ಲೊಂದ್ ಕಡೆ ಬಜೆಟ್ ಅಧಿವೇಶನ ಮುಗಿಲಿ ಎಂಬ ಸಂದೇಶ ರವಾನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎರಡೂ ಬಣದವರು, ಅದು ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎರಡೂ ಬಣದವರು ಕೂಡ ಹೈಕಮಾಂಡ್ ಈಗಾಗಲೇ ಒತ್ತಡವನ್ನು ಹಾಕ್ತಿರ್ತಕ್ಕಂಥ, ಯಾವ್ದಾದ್ರು ಒಂದನ್ನ ಕ್ಲಿಯರ್ ಮಾಡಿ ಅಂತೇಳಿ ಮನವಿಯನ್ನು ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ಗೂ ಕೂಡ ಈಗ ಪರೋಕ್ಷವಾಗಿ ಒತ್ತಡ ಉಂಟಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಡಿಕೆ ಶಿವಕುಮಾರ್ ಕರೆದಿರ್ತಕ್ಕಂಥ ಡಿನ್ನರ್ ಮೀಟ್ ಬಹಳಷ್ಟು ಮಹತ್ವ ಪಡೆಯಲಿದೆ ಅಂತಾನೆ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಮಾಹಿತಿಗೆ.